ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ ಎಲ್ಲರಿಗೂನು. ನಾನು ಶಾಂತಲಾ. ನಾನು ಈ ದಿನ ಚಿಕ್ಕದಾಗಿ ಒಂದು ರಂಗೋಲಿಯನ್ನ ನಾನು ತೋರಿಸ್ಬೇಕು ಎಲ್ಲರಿಗೂ ಅನ್ಕೊಂಡಿದ್ದೀನಿ. ಮನೆ ಮುಂದೆ ಈಗ ತುಂಬಾ ಜಾಗ ಇಲ್ದೇ ಇರೋರು ಅಥವಾ ಒಂದು ತುಳಸಿ ಪಾಟ್ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕೋವರಿಗೆ ಇದು ಒಂದು ಅನುಕೂಲ ಆಗುತ್ತೆ. ನಾನು ಒಂದು ಚಿಕ್ಕ ಒಂದು ರಂಗೋಲಿಯನ್ನ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೊಸದಾಗಿ ರಂಗೋಲಿ ಹಾಕಬೇಕು ಅಂದ್ಕೊಂಡವ್ರಿಗೆ ಚಿಕ್ಕದಾಗಿ ಮೊದಲು ಸ್ಟಾರ್ಟ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ 5 ಅಥವಾ ಇನ್ನೂ ಚಿಕ್ಕದು ಬೇಕು ಅಂದರೆ 3 ಚುಕ್ಕೆಗಳ ಒಂದು ರಂಗೋಲಿನೂ ಸಹ ಹಾಕ್ಕೋಬೋದು. ಆದರೆ 5 ಚುಕ್ಕೆಗಳನ್ನು ರಂಗೋಲಿ ಇಟ್ಟು ಹಾಕಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಮೊದಲು ತಿಳ್ಕೊಳ್ಬೇಕಾಗಿರೋದು ಚುಕ್ಕೆಗಳನ್ನು ಸ್ವಲ್ಪ ದೂರ ದೂರ ಇಟ್ಕೊಂಡಿರಬೇಕು. ಆವಾಗ ರಂಗೋಲಿ ಹಾಕೋಕ್ಕೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಸೊ ಮನೆ ಮುಂದೆ ಚಿಕ್ಕದಾಗಿ ಜಾಗ ಇರೋರು ಅಥವಾ ಅಪಾರ್ಟ್ಮೆಂಟಲ್ಲಿ ಇರುವವರು ಅಥವಾ ಈ ತುಳಸಿ ಒಂದು ಕಟ್ಟೆ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕಕ್ಕೆ ಬೇಕು ಅಂದಾಗ ಈ ಒಂದು ರಂಗೋಲಿ ನಿಜವಾಗ್ಲೂ ಉಪಯೋಗ ಅನಿಸುತ್ತೆ. ಇದು ಒಂದು ಖುಷಿಯನ್ನು ಕೊಡುತ್ತೆ ಹೆಣ್ಮಕ್ಳಿಗೆ. ಏನೋ ಒಂಥರ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ನಾವು ನೋಡ್ಬೋದು. ರಂಗೋಲಿ ಹಾಕಿದಾಗ ಎಷ್ಟೊಂದು ಸರಿ ಎಲ್ಲ ಒಂದು ವಸ್ತುಗಳು ಇರುತ್ತೆ. ಈ ಒಂದು ರಂಗೋಲಿ ಮಿಸ್ ಆದರೆ ಏನೋ ಒಂದು ಇಲ್ಲದ ಒಂದು ಭಾವ ಬರುತ್ತೆ, ಹೌದು ಅಲ್ವಾ ಮನೆಯಲ್ಲಿ. ಸೊ ಈ ರಂಗೋಲಿ ಮುಂಚೆಯಿಂದನೂ ಇದು ಮನೆ ಮುಂದೆ ನೋಡಿ ತುಂಬ ಮಹಿಳೆಯರಿಗೆ ಇದೊಂದು ಅವಿನಾಭಾವ ಸಂಬಂಧ ರಂಗೋಲಿಗಳ ಜೊತೆಗೆ. ಸೊ ರಂಗೋಲಿಗಳನ್ನು ಮನೆ ಮುಂದೆ ಹಾಕಿದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದು ಏನೋ ಮನಸ್ಸಿಗೆ ಖುಷಿ ಮತ್ತು ಒಂಥರ ನೋಡೋದಕ್ಕೂ ಸಹ ಕಣ್ಣಿಗೆ ಹಬ್ಬ. ಆದ್ದರಿಂದ ಚಿಕ್ಕದೊಂದು ರಂಗೋಲಿ ನಿಮಗೆ ಸಾಧ್ಯ ಆದರೆ ಪ್ರತಿನಿತ್ಯ ಹಾಕಿ. ಆಮೇಲೆ ಇದು ನಮ್ಮ ರೂಢಿಗಳನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೂ ಸಹ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚಿಕ್ಕ ರಂಗೋಲಿ ನಿಮಗೋಸ್ಕರ ನಾನು ಬಿಡಿಸಿದ್ದೀನಿ. ನಿಮಗಿಷ್ಟ ಆದರೆ ನೀವು ಒಂದ್ಸರಿ ಹಾಕಿ ನೋಡಿ ಹೇಗಿದೆ ಅಂತ. ಆಮೇಲೆ ಮೊದಲು ಯಾರೆಲ್ಲ ಅಂದರೆ ಈಗ ಪ್ರಾರಂಭ ಮಾಡ್ತಾ ಇದ್ದೀರೋ ರಂಗೋಲಿ ಹಾಕೋದಕ್ಕೆ, ಅವರಿಗೆ ಇದು ಅನುಕೂಲ ಆಗುತ್ತೆ. ಇದನ್ನು ಬಿಟ್ಟು ದೊಡ್ಡ ದೊಡ್ಡ ರಂಗೋಲಿನೂ ಸಹ ಇದೆ ತುಂಬ. ಆದರೆ ಮೊದಲನೇದಾಗಿ ಚಿಕ್ಕದಾಗಿ ಹಾಕಿ ನೀವು. ಸೊ ಎಲ್ಲರಿಗೋಸ್ಕರ ಈ ಒಂದು ಚಿಕ್ಕ ರಂಗೋಲಿ. ಇದನ್ನ ನೋಡಿ ನೀವು ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು.